ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಜಿರೇನಿಯಂ ಯಾವ ರೀತಿ ಬೆಳಿಬೇಕು ಅಂತ ತೋರಿಸ್ತೀನಿ. ಕಟಿಂಗಿಂದ ಈಸಿಯಾಗಿ ಗ್ರೋ ಮಾಡ್ಕೊಳ್ಬೋದು, ಯಾವ ರೀತಿ ಮಾಡ್ಬೋದು ಅಂತ ಸ್ವಲ್ಪ ಮಾಹಿತಿ ಕೊಡ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ಫ್ರೆಂಡ್ಸ್, ಜಿರೇನಿಯಂ ತುಂಬ ಯಾವಾಗಲೂ ಹೂವಾಗುವಂಥ ಗಿಡಗಳು. ನಾವಿದನ್ನು ಕಟಿಂಗಿಂದ ಈಸಿಯಾಗಿ ಗ್ರೋ ಮಾಡ್ಕೋಬೋದು, ಬೆಳೆಸ್ಕೋಬೋದು. ಇದು ನೋಡಿ, ಇವೆಲ್ಲ ನನ್ನ ಹೋದ ವರ್ಷದ ಗಿಡಗಳು. ಚೆನ್ನಾಗಿ ಹೂವಾಗಿತ್ತು. ಇದು ವರ್ಷ ಪೂರ್ತಿ ಹೂವಿರುತ್ತೆ ಈ ಗಿಡಗಳಲ್ಲಿ. ನಾವು ಅದಕ್ಕೆ ಚೆನ್ನಾಗಿ ಆರೈಕೆ ಮಾಡ್ತಾ ಇರಬೇಕಾಗತ್ತೆ. ಏನೇನು ಮಾಡಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಮಳೆಗಾಲದಲ್ಲಿ ಇದನ್ನು ನಾವು ಸ್ವಲ್ಪ ಮಳೆ ನೀರು ಬೀಳದೇ ಇರೋ ಜಾಗದಲ್ಲಿ ಇಟ್ಕೋಬೇಕು. ಮತ್ತು ಮಳೆಗಾಲದಲ್ಲಿ ಇದನ್ನು ಕಟಿಂಗ್ ಮಾಡಬಾರ್ದು, ಯಾಕಂದರೆ ಅದು ಪೈಪ್ ಥರ ಇರೋದ್ರಿಂದ ಅದರ ಒಳಗಡೆ ನೀರು ಸಿಕ್ಕೊಂಡು ಹಾಳಾಗಿಬಿಡತ್ತೆ. ಹಾಗಾಗಿ ನಾನು ಈ ಗಿಡಗಳನ್ನೆಲ್ಲ ರಿಪಾಟಿಂಗ್ ಮಾಡ್ತೀನಿ. ಆಮೇಲೆ ಇದೆಲ್ಲ 1 ವರ್ಷ ಹಳೆ ಗಿಡಗಳು. ತುಂಬ ಹಳೆ ಗಿಡಗಳನ್ನು ನಾನು ರಿಪಾಟಿಂಗ್ ಮಾಡ್ತೀನಿ. ಮತ್ತು ಮಳೆ ಬೀಳೋ ಟೈಮಲ್ಲಿ ನೆಟ್ಟಿರೋ ಗಿಡಗಳನ್ನೆಲ್ಲ ಅದಕ್ಕೆ ಏನೇನು ಹಾಕಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ನೋಡಿ, ಚೆನ್ನಾಗಿ ಹೂವಾಗುತ್ತೆ, ಯಾವಾಗಲೂ ಹೂ ಬಿಡುತ್ತೆ. ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಹೂವಿರುತ್ತೆ. ಮಳೆ ತಾಗ್ತಾ ಇದ್ದರೆ ಎಲೆಗಳೆಲ್ಲ ಉದುರು ಹೋಗಿಬಿಡತ್ತೆ. ನೋಡಿ, ಈ ರೀತಿ ಆಗುತ್ತೆ. ಈಗ ನಾವು ಇದನ್ನು ಕಟಿಂಗಿಂದ ಈಸಿಯಾಗಿ ಗ್ರೋ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾವು ಈಗ ಇದನ್ನು ನೆಟ್ಕೊಂಡ್ರೆ ಬೇಸಿಗೆಯಲ್ಲೆಲ್ಲ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನೋಡಿ, ಇಷ್ಟುದ್ದ ಕಟಿಂಗನ್ನು ತೊಗೊಂಡಿದ್ದೀನಿ ನಾನು. ನೀವು ಯಾವ ರೀತಿ ಕಟಿಂಗನ್ನು ಬೇಕಾದರೂ ತೊಗೋಬೋದು. ನಾವಿಲ್ಲಿ ನೋಡಿ, ಇಷ್ಟು ಸಣ್ಣ ಕಟಿಂಗನ್ನು ತೊಗೊಂಡ್ರೂ ಚೆನ್ನಾಗೇ ಬೇರು ಬರುತ್ತೆ. ನೋಡಿ, ಈ ರೀತಿ ನೆಟ್ಟಾಗ ಗಿಡಗಳು ಚೆನ್ನಾಗಿ ಬೇರು ಬರುತ್ತೆ. ಹೀಗೂ ಕೂಡ ನಾವು ಇದನ್ನು ಮುರಿದು ನೆಡ್ಬೋದು. ನೋಡಿ, ನೀವು ಯಾವ ರೀತಿ ಕಟಿಂಗ್ ಬೇಕಾದರೂ ಇದನ್ನು ನೆಡ್ಬೋದು. ಇದು ನಾವು ಮುರಿದು 4 ದಿವಸ 5 ದಿವಸ ಆದರೂ ಅದು ಬಾಡಲಾಗೆ ಆ ರೀತಿ ಇರುತ್ತೆ. ಮತ್ತು ಈ ಗಿಡಗಳಿಗೆ ನೀರು ಕಡಿಮೆ ಸಾಕು. ನಾವು ಒಂದು 2-3 ದಿವಸ ನೀರು ಹಾಕದೆ ಹೋದರೂ ಏನೂ ಆಗಲ್ಲ. ತುಂಬ ಬಿಸಿಲು ಬೀಳೋ ಜಾಗದಲ್ಲಿ ಇಟ್ಟರೆ ಚೆನ್ನಾಗಿ ಹೂವಾಗುತ್ತೆ ಈ ಗಿಡಗಳು. ನೋಡಿ, ಈ ರೀತಿ ಕಟಿಂಗನ್ನು ತಗೋಬೇಕು. 2 ಗಣ್ಣುಗಳ ಮಧ್ಯದಲ್ಲಿ ನಾವು ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಬೇರುಗಳು ಬರುತ್ತೆ, ಚೆನ್ನಾಗಿ ಬೇರು ಬರುತ್ತೆ ಅದು. ನೋಡಿ, ನಾನು ಇಷ್ಟೇ ಉದ್ದ ಕಡ್ಡಿಗಳನ್ನು ತೊಗೊಳ್ತೀನಿ. ತುಂಬ ಉದ್ದ ಕಡ್ಡಿಗಳನ್ನು ತೊಗೊಂಡ್ರೆ ಉದ್ದುದ್ದ ಗಿಡ ಆಗಿಬಿಡತ್ತೆ. ಹಾಗಾಗಿ ನಾನು ಹೀಗೆ ಕಟಿಂಗನ್ನು ಮಾಡ್ತೀನಿ. ನಾವು ಯಾವಾಗಲೂ ಕಟಿಂಗನ್ನು ನೆಡಬೇಕಾದ್ರೆ ಒಂದು ಕಡ್ಡಿನ ತೊಗೋಬಾರ್ದು. ಅದರಿಂದ 2-3 ಕಡ್ಡಿನಾದರೂ ನೆಟ್ಕೊಂಡ್ರೆ ಯಾವುದಾದ್ರೂ ಒಂದು ಕಡ್ಡಿನಾದರೂ ಚೆನ್ನಾಗಿ ಬೇರು ಬರುತ್ತೆ. ನೋಡಿ, ಈ ಎಲೆಗಳನ್ನೆಲ್ಲ ತೆಗೆದುಬಿಡ್ತೀನಿ ನಾನು. ನಮಗೆ ಆ ಎಲೆಗಳ ಅವಶ್ಯಕತೆ ಇರಲ್ಲ. ಆ ಎಲೆಗಳಿದ್ದರೆ ಅಷ್ಟು ಬೇಗ ಬೇರು ಬರಲ್ಲ. ಹಾಗಾಗಿ ಎಲೆಗಳನ್ನೆಲ್ಲ ತೆಕ್ಕೊಬಿಡ್ತೀನಿ. ನೋಡಿ, ಎಷ್ಟೊಂದು ಕಡ್ಡಿಗಳನ್ನ ಮಾಡ್ತೀನಿ. ನಾನು ಎಲ್ಲವನ್ನು ಒಂದೇ ಪಾಟಲ್ಲಿ ನೆಡ್ತೀನಿ. ಆಮೇಲೆ ಅದು ಬೇರು ಬಂದು ಚಿಗುರಿದ ಮೇಲೆ ಅದನ್ನು ನಾನು ರಿಪಾಟಿಂಗ್ ಮಾಡ್ಕೊಳ್ತೀನಿ. ಎಲ್ಲ ಕಡ್ಡಿಗಳು ಬೇರು ಬರಲ್ಲ. ಹಾಗಾಗಿ ಎಲ್ಲ ಕಡ್ಡಿಗಳನ್ನು ಒಂದರಲ್ಲೇ ನೆಟ್ಟುಕೊಂಡ್ರೆ ಯಾವುದು ಬದುಕಿದೆಯೋ ಅದನ್ನು ನಾವು ರಿಪಾಟಿಂಗ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಒಂದು ಪಾಟಿಗೆ ಅಡಿಗಡೆ ಸ್ವಲ್ಪ ಪೀಸನ್ನು ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ತೆಂಗಿನ ನಾರನ್ನು ಹಾಕ್ತೀನಿ. ಮಣ್ಣು ಕೆಳಗಡೆ ಹೋಗಬಾರ್ದು ಅಂತ ಮಾಡ್ತೀನಿ. ನೋಡಿ, ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ. ನೀವು ಯಾವ ರೀತಿ ಪಾಟಿಂಗ್ ಮಿಕ್ಸ್ನಾದರೂ ತೊಗೋಬೋದು. ಆದರೆ ಸ್ವಲ್ಪ ನೀರು ಸೋಸಿ ಹೋಗಬೇಕು, ಆ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೊಳ್ಳಿ. ಈ ಗಿಡಗಳಿಗೂ ಅಷ್ಟೇ ನೀರು ಕಡಿಮೆ ಸಾಕಾಗುತ್ತೆ. ಹಾಗಾಗಿ ನಾವಿಲ್ಲಿ ಭತ್ತದ ಹೊಟ್ಟು ಮತ್ತು ಮಣ್ಣು, ಮರಳು, ನಾವಿಲ್ಲಿ ಬರೀ ಮರಳಲ್ಲೇ ಬೇಕಾದರೂ ಇದನ್ನು ನೆಟ್ಕೋಬೋದು. ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಕೊಂಡು ತೊಗೋಬೋದು.
ನಾನು ಮಣ್ಣಿನ ಮಿಶ್ರಣ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಆ ಮಣ್ಣಿನ ಮಿಶ್ರಣನೇ ತೊಗೊಂಡಿದ್ದೀನಿ ನಾನಿಲ್ಲಿ. ನಾನು ಇದಕ್ಕೆ ಎಕ್ಸ್ಟ್ರಾ ಕಟಿಂಗ್ ನಾನು ನೆಡ್ತಾ ಇರೋದ್ರಿಂದ ಯಾವುದೇ ರೀತಿ ಎಕ್ಸ್ಟ್ರಾ ಗೊಬ್ಬರನ ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ಕೋಕೋಪೀಟಲ್ಲಾದರೂ ಈ ಕಟಿಂಗನ್ನು ನೆಟ್ಕೋಬೋದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೋಕೋಪೀಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಕೋಕೋಪೀಟನ್ನು ಹಾಕಿದಾಗ ಯಾವ ಪ್ರಮಾಣದಲ್ಲಿ ನೀರು ಹಾಕಬೇಕು ಅಂತ ಗೊತ್ತಿರಬೇಕಾಗತ್ತೆ. ಅದು ಸ್ವಲ್ಪ ಒಣಗಿದ ಮೇಲೆ ಹಾಕಬೇಕಾಗತ್ತೆ. ನಾವು ಈ ರೀತಿ ಪಾಟಿಂಗ್ ಮಿಕ್ಸ್ನಲ್ಲೇ ಕಟಿಂಗನ್ನು ನೆಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಕೋಕೋಪೀಟಲ್ಲಿ ನೆಟ್ಟಾಗ ಕಟಿಂಗ್ ಕೊಳೆಯೋ ಸಾಧ್ಯತೆ ಕೂಡ ಇರುತ್ತೆ. ನಾವು ಕಟಿಂಗನ್ನು ನೆಟ್ಟಾಗ ತುಂಬ ನೀರು ಬೇಕಾಗಲ್ಲ ಅದಕ್ಕೆ. ನೋಡಿ, ಈ ರೀತಿ ಒಂದು ಹೋಲ್ಗಳು ಮಾಡಿಕೊಡ್ತೀನಿ. ನಾವು ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡಿದರೂ ಸಾಕಾಗತ್ತೆ. ತುಂಬ ನಾವು ನೀರು ಹಾಕಿದರೂ ಅದು ಕೊಳೆತು ಹೋಗಿಬಿಡತ್ತೆ. ನೋಡಿ, ಈ ರೀತಿ ನಾನು ಎಲ್ಲ ಕಟಿಂಗನ್ನು ಒಂದೇ ಪಾಟಲ್ಲಿ ನೆಡ್ತೀನಿ. ನೋಡಿ, ಈ ರೀತಿ ಹೋಲ್ ಮಾಡಿ ಆಮೇಲೆ ಕಡ್ಡಿನ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಕಟಿಂಗನ್ನು ನೆಟ್ಟಾಗ ಮಣ್ಣು ಲೂಸ್ ಇರಬಾರ್ದು. ಯಾವುದೇ ಕಟಿಂಗ್ ಬೇರು ಬರಬೇಕಾದ್ರೆ ಶಾಖ ಕೂಡ ಬೇಕಾಗತ್ತೆ ಅದಕ್ಕೆ ಒಳಗಡೆ. ಹಾಗಾಗಿ ಮಣ್ಣು ಟೈಟಾಗಿದ್ದಾಗ ಒಳಗಡೆ ಶಾಖ ಉತ್ಪತ್ತಿಯಾಗಿ ಬೇರು ಬರುತ್ತೆ. ನಾವು ಇದನ್ನು ನೆರಳಲ್ಲೇ ಇಡಬೇಕು. ಹಾಗೆ ದಿವಸಕ್ಕೆ ಒಂದು ಸಾರಿ ನೀರು ಹಾಕಿದರೆ ಸಾಕು. ಜಾಸ್ತಿ ನೀರು ಹಾಕೋದು ಬೇಡ. ಮಣ್ಣು ತುಂಬ ಒದ್ದೆ ಆಗಿದ್ದರೆ ನೀರು ಹಾಕೋದು ಬೇಕಾಗಲ್ಲ. ಅದಕ್ಕೆ ಕಡ್ಡಿಗಳು ಕೊಳೆತು ಹೋಗಿಬಿಡತ್ತೆ. ನೋಡಿ, ಎಲ್ಲ ಕಡ್ಡಿನೂ ನಾನು ಒಂದರಲ್ಲೇ ನೆಡ್ತೀನಿ. ಯಾವ ಕಡ್ಡಿ ಬೇರು ಬಂದಿದೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಮತ್ತೆ ನಾನು ಇಲ್ಲಿ ಸ್ವಲ್ಪ ಮಣ್ಣನ್ನು ಹಾಕ್ತೀನಿ. ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ನಾವು ಕಡ್ಡಿಗಳನ್ನು ಪ್ರೆಸ್ ಮಾಡಬೇಕು, ಮಣ್ಣನ್ನು ಪ್ರೆಸ್ ಮಾಡಬೇಕು. ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಕೇರ್ ಮಾಡೋದು ಅಂತ ತೋರಿಸ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಜಿರೇನಿಯಂ ನಾವು ಈ ರೀತಿ ಕಟಿಂಗನ್ನು ನೆಟ್ಟು ಬೆಳೆಸ್ಕೊಂಡ್ರೆ ವರ್ಷ ಪೂರ್ತಿ ನಮ್ಮ ಗಾರ್ಡನ್ನಲ್ಲಿ ಹೂವಿರುತ್ತೆ. ಯಾವಾಗಲೂ ಹೂ ಬಿಡ್ತಾನೇ ಇರುತ್ತೆ. ನಾವು ನೀರನ್ನು ಕಡಿಮೆ ಹಾಕಿದರೆ ಸಾಕು. ನೋಡಿ, ಈ ರೀತಿ ನೆಟ್ಟಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ತೀನಿ. ಇದು ಮಣ್ಣು ಡ್ರೈ ಇರೋದ್ರಿಂದ ಇವತ್ತು ಸ್ವಲ್ಪ ನೀರು ಜಾಸ್ತಿ ಹಾಕ್ತೀನಿ, ನಾಳೆ ಎಲ್ಲ ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ನಾವು ನೆರಳಲ್ಲಿಡಬೇಕು ಇದನ್ನು. ಯಾವುದೇ ಕಾರಣಕ್ಕೂ ಬಿಸಿಲು ತಾಗಬಾರ್ದು. ಆ ರೀತಿ ಜಾಗ ಇಲ್ಲ ಅಂದರೆ ನೀವು ಏನಾದರೂ ಪೇಪರ್ ಅಥವಾ ಏನಾದರೂ ರಟ್ಟಿನ ಬಾಕ್ಸು ಏನಾದರೂ ಮುಚ್ಚಿಟ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.